ಮೈಸೂರಿನ ಮೂಡಾದಲ್ಲಿ ನಡೆದಿರುವಂತಹ ಅಕ್ರಮವನ್ನ ಪ್ರಶ್ನಿಸಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದೆ. ಇದಕ್ಕೆ ತಿರುಗೇಟು ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಯೋಚನೆಯನ್ನ ಮಾಡ್ತಾ ಇದೆ. ಮೂಡಾ ಹಗರಣದ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ಪ್ಲಾನ್ ಮಾಡಿದ್ರೆ ಮೈಸೂರಲ್ಲಿ ಸತ್ಯಮೇವ ಜಯತೆ ಅನ್ನೋ ಸಮಾವೇಶ ನಡೆಸೋದಕ್ಕೆ ಸಿದ್ದರಾಮಯ್ಯ ಆಪ್ತರು ಯೋಚಿಸಿದ್ದಾರೆ. ಈ ಹಿಂದೆ ಸಿದ್ದರಾಮೋತ್ಸವ ರೀತಿಯಲ್ಲೇ ಈ ಸಮಾವೇಶವನ್ನು ನಡೆಸೋದಕ್ಕೂ ಕೂಡ ತಯಾರಿ ಮಾಡಲಾಗಿದೆ. ಸಮಾವೇಶಕ್ಕೆ ಅಹಿಂದ ಸಮುದಾಯದ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚಿಸಿದ್ದಾವೆ. ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆಗೆ ಪ್ರತಿಯಾಗಿ ಸಮಾವೇಶದ ಯೋಚನೆಯನ್ನ ಸಿದ್ದು ಟೀಮ್ ಮಾಡಿಕೊಳ್ತಾ ಇದೆ. ಅವರೇನಾದರೂ ಕೂಡ ಪಾದಯಾತ್ರೆ ಮಾಡ್ತೀವಿ ಮೈಸೂರವರಿಗೆ ಅಂತ ಅಂದರೆ ನಾವು ಮೈಸೂರು ಕಡೆಯಿಂದ ನಾವು ಪಾದಯಾತ್ರೆ ಮಾಡ್ತೇವೆ, ನಾವು ಕೂಡ ಜನರಿಗೆ ಇದು ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಅಹಿಂದ ವರ್ಗದ ಜನರು ಪಕ್ಷಾತೀತವಾಗಿ ಅವರು ಎಲ್ಲರೂ ಕೂಡ, ಯಾಕೆಂದರೆ ಸಿದ್ದರಾಮಯ್ಯನವ್ರ ಮೇಲೆ ಮಾಡ್ತಕ್ಕಂಥ ಆರೋಪ, ಅಹಿಂದ ವರ್ಗದ ಜನರ ಮೇಲೆ ಮಾಡ್ತಕ್ಕಂಥ ಆರೋಪ, ಸಿದ್ದರಾಮಯ್ಯನವ್ರ ಮೇಲೆ ಮಾಡ್ತಕ್ಕಂಥ ಆರೋಪ ಅಹಿಂದ ವರ್ಗದ ಜನರ ಮೇಲೆ ಮಾಡುವ ಆರೋಪ ಅಂತೇಳಿ ನಾವು ಭಾವಿಸಿ ನಮ್ಮ ಜಿಲ್ಲೆನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಎಲ್ಲನ ಓಡಾಡ್ಕೊಂಡು ಪಾರ್ಟಿ ಇಲ್ಲ, ಇದರಲ್ಲಿ ಪಾರ್ಟಿ ಇಲ್ಲ. ಬರ್ತಾರಂತ ಅವತ್ತು ನೋಡಿ ನೀವು ಗೊತ್ತಾಗ್ತದೆ. ಇದರಲ್ಲಿ ಪಕ್ಷ ಇಲ್ಲ. ಈ ವರ್ಗಕ್ಕೆ ಸೇರಿದಂತ ಎಲ್ಲ ಜನರು ಕೂಡ ಸಾಮೂಹಿಕವಾಗಿ ಇದರಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ನೀವು ಇಟ್ಕೋಬೇಕಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಪ್ರತಿಪಕ್ಷಗಳು ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟ್ರೆ ನಾವು ಸಮಾವೇಶ ಮಾಡ್ತೀವಿ ಅಂತ ಸಿದ್ದು ಟೀಮ್ ಮುಂದಾಗಿದೆ ಅಂತಂದ್ರೆ ಸಿದ್ದು ಟೀಮ್ ಡಿಸ್ಟರ್ಬ್ ಆಗಿದೆ ಅಂತ ಅರ್ಥ. ಇಷ್ಟು ಡಿಸ್ಟರ್ಬ್ ಆಗೋದಕ್ಕೆ ಏನ್ ಕಾರಣ? ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ಮೂಡಾ ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರತಿಪಕ್ಷಗಳು ಸರ್ಕಾರವನ್ನು ಕಟ್ಟಿ ಹಾಕುವಂಥ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಕೌಂಟರ್ ಕೊಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಈಗ ಪಾದಯಾತ್ರೆ ಮಾಡೋದಕ್ಕೆ ಕೂಡ, ಅಂದ್ರೆ ಪ್ರತಿಪಕ್ಷಗಳ ಪಾದಯಾತ್ರೆಗೆ ಪ್ರತಿಯಾಗಿ ಕೌಂಟರ್ ಕೊಡೋದಕ್ಕೆ ಈಗ ಬೃಹತ್ ಸಮಾವೇಶ ಮಾಡೋದಕ್ಕೆ ಈಗ ಮುಂದಾಗಿರುವಂಥದ್ದು. ಸೊ ಪ್ರಮುಖವಾಗಿ ಅರಮನೆ ನಗರಿಯಲ್ಲಿ 1 ಲಕ್ಷ ಜನರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ನಡೆಸೋದಕ್ಕೆ ಈಗಾಗಲೇ ಕೂಡ ಸಿದ್ಧತೆಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಸೊ ಬಿಜೆಪಿ ಪಾದಯಾತ್ರೆ ನಡೆಸುವುದಕ್ಕೂ ಮೊದಲೇ ಈಗ ಕಾಂಗ್ರೆಸ್ ಅವರು ಕೂಡ ಪಾದಯಾತ್ರೆ ಆರಂಭಿಸೋದಕ್ಕೆ ಈಗಾಗಲೇ ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ಆ ದಿನದ ಪಾದಯಾತ್ರೆ ಅಂತ್ಯ ಆಗುತ್ತೋ ಅಲ್ಲಲ್ಲಿ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಅವಧಿಯಲ್ಲಿನ ಭ್ರಷ್ಟಾಚಾರದ ಆರೋಪಗಳಿಗೆ ಸಂಬಂಧಪಟ್ಟಂಗೆ ದಾಖಲೆಗಳ ಸಮೇತ ಮಾಧ್ಯಮಗೋಷ್ಠಿ ನಡೆಸುವಂಥದ್ದು, ನಂತರ ಅಂತಿಮವಾಗಿ ಸಮಾವೇಶವನ್ನು ನಡೆಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ಭರ್ಜರಿಯಾಗಿ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಹಿಂದ ಸಂಘಟನೆಗಳಾಗಿರ್ಬೋದು, ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ವಿ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ವಿ. ಎಲ್ಲ ಸಂಘಟನೆಗಳ ಒಂದು ಮಾತು ಸ್ಪಷ್ಟ ಆಗ್ತಿರುವಂಥದ್ದು ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಷಡ್ಯಂತ್ರ ನಡೀತಿದೆ, ಅವ್ರನ್ನ ತುಳಿಯುವಂತ ಒಂದು ಪ್ರಯತ್ನ ಆಗ್ತಿದೆ, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವಂತ ಒಂದು ಪ್ರಯತ್ನ ಆಗ್ತಿದೆ. ಹಾಗಾಗಿ ಇದು ಸೇಡಿನ ರಾಜಕಾರಣ ಆಗಿದೆ ಅನ್ನುವಂತ ಮಾತನ್ನ ಮತ್ತೆ ಹೇಳಿಕೆಯನ್ನು ಕೊಟ್ಟುವ ಮೂಲಕ ಒಂದು ಬಿಜೆಪಿ ಪ್ರತಿಪಕ್ಷಗಳಿಗೆ ಕೌಂಟರ್ ಅನ್ನು ಕೊಡುವಂತದ್ದು ಪ್ರಯತ್ನದ ಭಾಗವಾಗಿ ಈಗ ಸಮಾವೇಶ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.